ನಾವು ಹೇಳಿ ಕೇಳಿ ಸಿನಿಮಾದವರು ನಮ್ಗೆ ಈ ತರ ಸೈಲೆಂಟ್ ಆಗಿದ್ರೆ ದಯವಿಟ್ಟು ಆಗಲ್ಲ. ದಯವಿಟ್ಟು ಶಬ್ದ ಮಾಡಿ ಕಿರ್ಚಿ ತಲೆ ಕೆಡಿಸ್ಕೊಂಡು ನೋಡಿ ಈ ತರ ಈ ಕಡೆ ಬರ್ತೀವಿ, ಈ ಕಡೆ ಹಂಗಿರ್ಬೇಕು ಸರ್. ದಯವಿಟ್ಟು ಒಂದು 5 ನಿಮಿಷ ಬೇಜಾರು ಮಾಡ್ಕೊಂಬಿಡಿ. ನಾವು ಒಂದ್ ಸ್ವಲ್ಪ ಹಿಂಗೆ ಕಿರ್ಚ್ಕೊಂಡು ಮಾತಾಡ್ತೀವಿ, ಸಿನಿಮಾದವ್ರಲ್ವಾ. ಸೊ ನಮ್ ಈ ತರ ಇರ್ಬೇಕು ಸೌಂಡ್, ಅವಾಗ್ಲೇ ಅಲ್ವಾ? ಓಕೆ ಎಸ್, ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್. ಇವಾಗ ನಾನು ಏನಾದ್ರು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಡಾಕ್ಟರ್ ಸರ್ ಎಲ್ಲ ಮಾತಾಡ್ಬಿಟ್ರು. ನಾನು ಒಂದಷ್ಟು ಪಾಯಿಂಟ್ಸ್ ಬರ್ಕೊಂಡೆ ಏನಾದ್ರು ಹೇಳೋಣ ಅಂತ. ಅವ್ರು ಇರೋದೆಲ್ಲ ಹೇಳ್ಬಿಟ್ರು. ನಂಗೆ ಸರ್ ಇದ್ದೀರಾ ಹೇಳ್ತಿದ್ರೆ ಡಾಕ್ಟರ್ ಸರ್. ಓಕೆ ಫೈನ್. ಸೊ ಬೇಸಿಕಲಿ ನಾನು ನಮ್ಮದು ಒಂದು ಮಧ್ಯಮ ವರ್ಗ ಕುಟುಂಬದವರು. ಒಂದು ಹೀರೋ ಆಗಬೇಕು, ಒಬ್ಬ ನಟ ಆಗಬೇಕು ಅಂತ ನನಗಿಂತ ನಮ್ಮ ತಾಯಿಗೆ ತುಂಬ ಆಸೆ ಇತ್ತು. ನನ್ನನ್ನು ನಟನಾಗಿ ಕಾಣಿಸ್ಕೊಬೇಕು, ಒಂದು ಸಿನಿಮಾದಲ್ಲಿ ಮಾಡಬೇಕು. ಅವ್ರಿಗೆ ಹೆಂಗೆ ಆಸೆ ಅಂದರೆ, ನಮ್ಮ ಧ್ರುವ ಸರ್ಜಾ ಅವ್ರು ಇದ್ದಾರಲ್ಲ, ಅವ್ರ ತಾಯಿ ನಮ್ಮ ತಾಯಿ ಎಲ್ಲ ಕ್ಲಾಸ್ಮೇಟ್ಸು, ಅದೊಂದು ಆಸೆ ಇತ್ತು. ಸೊ ಅಲ್ಲಿಂದ ಅದೊಂದು ಸ್ಟಾರ್ಟ್ ಆಗಿ ಸ್ಕೂಲು, ನಾನು ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಬರ್ಬೇಕಂದ್ರೆ ಬೇಸಿಕಲಿ ನನಗೇನಂದರೆ, ನಮ್ಮ ತಾಯಿನೂ ಒಂದು ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿದ್ದಾರೆ ಆ್ಯಂಡ್ ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದವನು. ಸೊ ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆನೂ ಇದೆ. ನಾವು ಏನೋ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ ಅಂತ ಏನು ತಲೆ ಕೆಡಿಸ್ಕೊಂಡು ಬೇಡ. ಯಾಕೆ ಗೊತ್ತಾ, ಇಲ್ಲಿನ ಓದಿರೋರೆ ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರೋದು. ಇವಾಗ ಸರ್ ಹತ್ರ ಮಾತಾಡ್ತಿದ್ದೆ, ಕಾನ್ವೆಂಟಲ್ಲಿ ಓದೋರು ಏನು ಗೊತ್ತಾ, ಬರೀ MNC BPO ಕಂಪ್ನಿಲಿ ಇರ್ತಾರೆ. ನಮ್ಮಂತ ಸರ್ಕಾರಿ ಶಾಲೆಯಲ್ಲಿ ಓದ್ದವ್ರೆ ಈ ಥರ ಸಾಧನೆಗಳು ಮಾಡೋದು. ಏನಂತೀರಾ? ನಿಜ ಹೇಳ್ತೀನಿ ಕೇಳಿ, ಇಲ್ಲಿರೋರು ಇನ್ನೊಂದು 10 ವರ್ಷಕ್ಕೆ ನೀವು ಸಾಧನೆ ಮಾಡೇ ಮಾಡ್ತೀರಾ. ನನಗೆ 100% ನಂಬಿಕೆ ಇದೆ, ನಿಜವಾಗ್ಲೂ ಹೇಳ್ತೀನಿ. ಸೊ ಎಸ್, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ನನ್ನ ಕೆರಿಯರ್ 2014ರಲ್ಲಿ ಓಕೆ ಒಂದು ಆಡಿಷನ್ಸ್ ಕೊಡೋಣ, ಒಂದು ನಾಟಕ ಶಾಲೆಯಲ್ಲಿ ಸೇರ್ಕೊಳ್ಳೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿ ಸುಮಾರು ಒಂದು 600 ಆಡಿಷನ್ಸ್ಗಳು ಕೊಟ್ಟು, ನಮ್ಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಆಡಿಷನ್ಸ್ ಕೊಟ್ಟು ಅಲ್ಲೊಂದು ಒಂದು ಭಯ ಅಂತ ಹೋಗಿ ಶಾಲೆಯಲ್ಲಿ ಭಾಳಷ್ಟು ಕಲ್ಸ್ಕೊಟ್ರು ನನಗೆ. ಸೊ ಅಲ್ಲಿಂದ ಇಷ್ಟು ಸಿನಿಮಾಗಳು ಮಾಡ್ಕೊಂಡ್ಬಂದಿದ್ದೀನಿ. ನನಗೆ ರೆಕಗ್ನೈಸ್ ಆಗಿರೋದು ಕಮರೋಟು ಚೆಕ್ ಪೋಸ್ಟ್ ಸಿನಿಮಾ. ತುಂಬಾ ಭಾಳಷ್ಟು ಜನ ನೋಡಿರ್ತೀರ ಕಮರೋಟು ಚೆಕ್ ಪೋಸ್ಟು. ಹಾಗೆ ಈಗ 1-2 ಸಿನಿಮಾಗಳು ರಿಲೀಸ್ ಇದೆ. ಚೀತು ಯುವಕರ ಸಂಘ ಅಂತ, ಯಾರು ಕೆಲಸ ಇಲ್ವೋ ಅವ್ರಿಗೆ ಕೆಲಸ ಕೊಡ್ತೀವಿ ಆ ಸಿನಿಮಾದಲ್ಲಿ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಂಡ್ ಮುಗಿಲ ಮಲ್ಲಿಗೆ ಅಂತ ಇವಾಗ ಶೂಟಿಂಗ್ ನಡೀತಿದೆ. ಮತ್ತೆ ಇನ್ನೇನು ಇಷ್ಟು ಸೈಲೆಂಟ್ ಆಗಿದ್ರೆ ಹಿಂಗೆ? ಸೊ ಇದು ಆ್ಯಂಡ್ ನಿಮ್ಮ ಏಜ್ ಇದೆಯಲ್ಲ, ಪಕ್ಕಾ ಮಾಸ್ ಏಜ್ ಇದು. ಇವಾಗ ಬೆಳೀತಾ ಇದ್ದೀರಾ ನೋಡಿ, ಈ ಹೈಸ್ಕೂಲ್ ಅನ್ನೋದು. ನಾನು ಹೇಳೋದು ಏನಂದರೆ, ಈಗಿಂದನೇ ಗುರಿ ಇಟ್ಕೊಳ್ಳಿ. ನೀನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಪಕ್ಕಾ ಇವತ್ತಿಂದ ನೀವು ಇಟ್ಕೊಂಡ್ರೆ 100% ನೀವು ರೀಚ್ ಆಗ್ತೀರಾ. ನಾವು ಹೆಂಗತ್ತ ಬಾಸ್, ನಾವೆಲ್ಲ ಲಾಸ್ಟ್ ಬೆಂಚವರು. ನಮ್ಗೆ ಅವಾಗ ಗುರಿನೂ ಇಲ್ಲ, ಹಿಂದೆ ಗುರುಗಳು ಇರಲಿಲ್ಲ, ಯಾರು ಇರಲಿಲ್ಲ, ಓದು ಎಲ್ಲ ಆಯಿತು ಸರಿ. ಸೊ ಹಿಂಗಿದ್ದು. ಆ್ಯಂಡ್ ನಮ್ಮ ಸಿನಿಮಾ ಕ್ಷೇತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಇತ್ತೀಚೆಗೆ ಭಾಳಷ್ಟು ಏನಾಗ್ಬಿಟ್ಟಿದೆ ಗೊತ್ತಾ, ಈ ಮೊಬೈಲ್ಗಳು ಬಂದು ಎಲ್ಲ ಮೊಬೈಲಲ್ಲಿ ಸಿನಿಮಾಗಳು ನೋಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ. ಸೀರಿಯಲ್ಗಳು, ಬಿಗ್ ಬಾಸ್, ಯಾರು ನೋಡ್ತಿರ್ತಾನೆ ಬಿಗ್ ಬಾಸು ಸೀರಿಯಲ್ ಎಲ್ಲ? ಇಲ್ಲ, ನೋಡ್ತಿಲ್ಲ? ಹಂಗಾರೆ ಖುಷಿ. ದಯವಿಟ್ಟು ನಮ್ಮಂಥ ಕಲಾವಿದರನ್ನ ಸಿನಿಮಾ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ನಮ್ಮಂಥ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮಕ್ಕಳ, ದಯವಿಟ್ಟು ಮೊಬೈಲ್ಗಳು ಯೂಸ್ ಮಾಡೋದು ಕಡಿಮೆ ಮಾಡಿ. ನಮ್ಮ ಡಾಕ್ಟರ್ ಸಾರು ಹೇಳಿದ್ದಾರೆ. ಆಮೇಲೆ ಈ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಗಳಾಗ್ತಾರೆ, ಇದನ್ನೆಲ್ಲ ಹಾಕೋದು ಒಂಚೂರಿಗೆಲ್ಲ ಕಡಿಮೆ ಮಾಡಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಪಾಸಿಟಿವ್, ಸರ್ ಹೇಳಿದ್ರಲ್ಲ ಪಾಸಿಟಿವ್, ನಾನೇ ಪಾಸಿಟಿವ್, ಹಂಗಿರ್ಬೇಕು. ಅವಾಗ ನಿಮ್ಮ ಗುರಿ ಖಂಡಿತ ರೀಚ್ ಆಗ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೇನು ಸಮಾಚಾರ? ಇನ್ನೇನು ಹೇಳೋದು? ಏನೋ ಡೈಲಿ ನಿಮ್ಗೆ ಏನು ಗೊತ್ತಾ, ನಾವುಗಳು ಹೇಳಿದ್ರೆ ನೀವು ಬುದ್ಧಿ ಕೇಳಲ್ಲ. ನಮ್ಮಿಂದ ನೀವು ಎಕ್ಸ್ಪೆಕ್ಟ್ ಮಾಡೋದು ಒಂದು ಡ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಡೈಲಾಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕರೆಕ್ಟಾ? ಸರಿ, ಸಿನಿಮಾ ಹೀರೋಗಳಿಗೆ ಎಲ್ಲ ಸಿನಿಮಾ ಹೀರೋಗಳು ಎಲ್ಲರಿಗೂ ಇಷ್ಟನಾ? ಹೆಂಗೆ? ಯಶು ಈ ತಾಲೂಕಿಂದ ಎಲ್ಲಿ ನಮ್ಮ ಇವರು ಈ ಕೃಷ್ಣಪ್ಪ ಸರ್ ಮುಂಗಾರು ಮಳೆ ಪ್ರೊಡ್ಯೂಸರ್ ಇದ್ದಾರೆ, ಗಣೇಶ್ ಅವರು ಇದ್ದಾರೆ. ಸೊ ಭಾಳಷ್ಟು ಜನ ಬೆಳೆಸಿದ್ದೀರಾ. ಯಾರ್ಯಾರಿಗೆಲ್ಲ ಹೀರೋಗಳು ಇಷ್ಟ ತಾನೆ? ಹೀರೋಗಳು ಇಷ್ಟ ಅನ್ನೋಕ್ಕಿಂತ ಕನ್ನಡ ಸಿನಿಮಾನ ಇಷ್ಟಪಡಿ, ಅವ್ರುಗಳಿಗೆ ಫ್ಯಾನ್ಸ್ ಆಗಿ ನೀವು. ಅವಾಗ ನಮ್ಮಂಥ ಕಲಾವ್ರು ಭಾಳ ಜನ ಬೆಳಿತೀವಿ. ಸೊ ಖುಷಿ ಆಯಿತು ಸರ್, ಧನ್ಯವಾದ. ನನಗೆ ಇಂಥ ಒಂದು ವೇದಿಕೆಯಲ್ಲಿ ನಿಮ್ಮಂಥ ಅವ್ರ ಜೊತೆ ಮಾತಾಡೋಕ್ಕೆ. ಹೇಳ್ತೀನಿ ಇರ್ರಪ್ಪ, ಯಾವ ಸಿನಿಮಾ ಡೈಲಾಗ್ ಹೇಳ್ಬೇಕಲ್ರಪ್ಪ ಅಂತಮ್ಮ. ಇಲ್ಲಿ ಯಾರು ಹೀರೋಗಳನ್ನ ಬೆಳೆಸೋಲ್ಲ, ನಮಗೆ ನಾವೇ ಹೀರೋಗಳಾಗಬೇಕು. ಇದು ಬೇರೆಯವ್ರ ಡೈಲಾಗು. ನಮ್ಮ ಡೈಲಾಗ್ ಹೇಳ್ತೀನಿ ಕೇಳಿ. ನಮ್ಮ ಸಿನಿಮಾದಲ್ಲಿ ಮಕ್ಕಳಿಗೆ ಅಂದರೆ ಹುಡುಗರಿಗೆ ಒಂದಷ್ಟು ಡೈಲಾಗ್ಗಳಿದೆ, ಒಂದು 2-3 ಹೇಳ್ಬಿಡ್ತೀನಿ. ಫಸ್ಟ್ ಹುಡುಗಿರಿಗೆ ಹೇಳ್ಬಿಡೋಣ. ಹೇಳ್ತೀನಿ ಇರಪ್ಪ. ನಿಮ್ಮ ಹುಡುಗಿರ್ ಲೆವೆಲ್ ಹೆಂಗಿರ್ಬೇಕು ಗೊತ್ತಾ, ಮೌಂಟ್ ಎವರೆಸ್ಟ್ ಥರ ಇರಬೇಕು. ಯಾವನಾದರೂ ಹತ್ಬೇಕಂದ್ರೆ ಹರಸಾಹಸ ಪಡಬೇಕು. ಅದೇ ನಂದಿ ಹಿಲ್ಸ್ ಥರ ಇದ್ರೆ ವೀಕೆಂಡ್ ಅಂದರೆ ಯಾವನಾರು ಹತ್ಕೊಂಡು ಹೋಯ್ತಾ ಇರ್ತಾನೆ. ಸೊ ನಿಮ್ಮ ಲೆವೆಲ್ ಆಗಿರಲಿ, ನಿಮ್ಮ ಎಜುಕೇಷನ್ ಆಗಿರಲಿ,
ಆ ಲೆವೆಲ್ ಇರಬೇಕು, ಯಾವನ್ನು ಮುಟ್ಬಾರ್ದು, ಆ ಥರ ಇರಬೇಕು. ಆ್ಯಂಡ್ ನಮ್ಮ ಹುಡುಗರಿಗೆ, ಪಡ್ಡೆ ಹುಡುಗರಿಗೆ, ನಮ್ಮ ಇರೋ ಹಚ್ಚಿ ಇನ್ನ 10th ನೀವಿನ್ನ ಲವ್ ಮಾಡಿರಲ್ಲ, ಸುಮ್ಮನೆ ಇರ. ಓಕೆ, ಅದೇನಾಗುತ್ತೆ, ನಮ್ಮ ಒಂದು ಮೂವಿ ಸೀನಲ್ಲಿ ಬರುತ್ತೆ, ಅಂದರೆ ನನ್ನ ಹುಡುಗಿನ ಬಿಟ್ಬಿಡು ಅಂತ ವಿಲನ್ ಹೇಳ್ತಿರ್ತಾನೆ. ಏನೋ ಬಿಟ್ಬಿಡ್ಬೇಕಾ? ಏಯ್, ನಮ್ಮ ಹುಡುಗಿನ ಬಿಡ್ಬೇಕಂದ್ರೆ ಇದೇನು ನಿಮ್ಮ ಅಪ್ಪನ ಕ್ಷೇತ್ರನ ಇಲ್ಲ MLA ಸೀಟಾ? ಹುಡುಗಿರ ಆಟಲ್ಲಿ ಸೀಟ್ ಪಡಬೇಕಂದ್ರೆ ಒಂದು ಯೋಗ್ಯತೆ ಇರಬೇಕು, ಇಲ್ಲ ಯೋಗ್ಯನಾಗಿರ್ಬೇಕು. ಇವ್ಯಾವು ನಿನ್ನಲ್ಲಿಲ್ಲ. ಇನ್ನೊಂದು ಕಿತ ನಮ್ಮ ಹುಡುಗಿ ತಂಟೆಗೆ ಬಂದ್ರೆ ನೀನೇ ಇರಲ್ಲ. ಸೊ ಈ ತರ ಡೈಲಾಗು. ಸೊ ಸಿನಿಮಾ ಬರುತ್ತೆ, ಚೀತು ಯುವಕರ ಸಂಘ ಅಂತ, ದಯವಿಟ್ಟು ನೋಡಿ, ಪ್ರೋತ್ಸಾಹಿಸಿ. ಇನ್ನೇನು ಹೇಳೋಣಪ್ಪ, ನಾವು ಬುದ್ಧಿವಾದ ಹೇಳಿದ್ರೆ ಅಂತೂ ನೀವು ಕೇಳಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ರಿಲೇಷನ್, ನಮ್ಮ ಚೇತನ್ ಅವರು ಟೀಚರು, ಸೊ ಅವರು ನನ್ನ ಕರೆದಿದ್ದಾರೆ, ಖುಷಿ ಆಗುತ್ತೆ. ಆ್ಯಂಡ್ ಸ್ವಾಮೀಜಿಗಳೇ ಧನ್ಯವಾದಗಳು, ನಿಮ್ಮನ್ನ ಭಾಳ ಸಲ ಮೀಟ್ ಆಗಿದ್ದೀನಿ. ಥ್ಯಾಂಕ್ ಯು ಸರ್, ಹಿಂಗೆ ಕರೀತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಜೈ ಗಣೇಶ.